ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತು ದಕ್ಷಿಣ ಕಾಶಿಗಿಂತ ಒಂದು ಗವಿ ಗಂಗಾಧೇಶ್ವರ ಟೆಂಪಲ್ ಹತ್ರ ಗವಿಪುರಂ ಹತ್ರ ನಾವು ಬಂದ್ವಿ. ನಾನು ನನ್ನ ಮಗ ವಿಶೇಷವಾಗಿ ತುಂಬ ಕ್ಯೂ ಇದೆ. ಆ ಕ್ಯೂವಲ್ಲೂ ನಾವು ಬೇಗ ಶೀಘ್ರ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದ್ವಿ. ಈಚೆ ಬಂದಮೇಲೆ ನಾವೇನು ಭಗವಂತನ ಸ್ಮರಣೆ ಮಾಡಬೇಕಂತ ಒಂದು ಈಗ ಏನು ತುಂಬ ಕ್ರೌಡ್ ಇದೆ ಸುತ್ತಮುತ್ತ. ಸೊ ನಾವು ಒಂದು ಕಡೆ ತುಂಬ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಬಂದು ಭಗವಂತ ದರ್ಶನ ಅದ್ಭುತ ದರ್ಶನ ಆಯಿತು. ವಿಶೇಷ ದರ್ಶನ ಮಾಡ್ಕೊಂಡು ಬಂದು ನಾವು ಇದು ಈಚೆ ಬಂದಿದ್ವಿ. ನಾವು ಇದು ಹೇಳ್ತಾ ಏನು ಕರ್ನಾಟಕ ಜನತೆಗೆ ನಾವು ಕನ್ನಡಿಗ ಅಂತ ನಾವು ವಿಶೇಷವಾಗಿ ನಾವು ಎಲ್ಲ ಕಡೆ ನಮ್ಮ ಮಾತೃಭಾಷೆಗೆ ಕನ್ನಡ ಆಗಿರೋದ್ರಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಭಗವಂತ ಏನು ಅದು ಭಗವಂತ ಅಂತಂದರೆ ಈಶ್ವರ ತುಂಬ ವೈವಿಧ್ಯಮಯ ಒಂದು ಸಂಖ್ಯೆ ಒಂದು ಪೀಠಗಳಿದೆ. ತುಂಬ ನಮ್ಮ ಪ್ರಪಂಚದಾದ್ಯಂತ ಕರ್ನಾಟಕದಾದ್ಯಂತ ಪೀಠಗಳಿದೆ ಅಂತ ಒಂದು ಭಗವಂತನ ಎಲ್ಲರೂ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಏನಿವತ್ತು ಗವಿಗಂಧ ಸನ್ನಿಧಾನದ ದಕ್ಷಿಣ ಕಾಶಿ ಅಂತ ಏನು ಗವಿಗಂಧೇಶ್ವರ ಒಂದು ನಾಡ ಪ್ರಖ್ಯಾತ ಆಗಿದೆ ಅಂಥ ಒಂದು ಸನ್ನಿಧಾನದಲ್ಲಿ ನಿಂತ್ಕೊಂಡು ನಾನು ನನ್ನ ಮಗ ಸ್ಮರಣೆ ಮಾಡಿದ್ದೀವಿ. ಎಲ್ಲರಿಗೂ ಒಂದು ವಿಶೇಷವಾಗಿ ಆರೋಗ್ಯ ಕೊಡಲಿ, ಅವರಿಗೆ ಧಾನ್ಯಗಳು ಪ್ರಾಪ್ತವಾಗಲಿ, ವಿದ್ಯಾಬುದ್ಧಿ ಕೊಡಲಿ ಮಕ್ಕಳಿಗೆ. ಏನು ಸರ್ವಜನ ಸುಖಿನ ಅಂತ ನಾವು ಏಕೈಕ ಪದ ಅದು ಉಚ್ಚಾರಣೆ ಮಾಡ್ತಾಯಿದ್ವಿ ಹಿಂದೂ ಸಂಪ್ರದಾಯದಲ್ಲಿ. ಅಂಥ ಒಂದು ಸರ್ವಜನ ಸುಖಿನ ಅಂತ ಒಂದು ಹೇಳ್ತಾ ಏನು ಮಹಾಶಿವರಾತ್ರಿ ಶುಭಾಶಯಗಳು ಹೇಳ್ತಾ ನನ್ನ ಏನು ಇವತ್ತು ದರ್ಶನ ಪಡ್ಕೊಂಡ್ವಿ. ನಾನು ನನ್ನ ಮಗ ಬಂದು ದರ್ಶನ ವಿಶೇಷವಾಗಿ ಪಡ್ಕೊಂಡು ಈಚೆ ಬಂದು ಎರಡು ಮಾತು ಆಡಿ ಇದನ್ನು ನಾನು ಸೋಷಿಯಲ್ ಮುಖಾಂತರ ತಲುಪಿಸ್ತೀನಿ. ಅಲ್ಲಿ ನನ್ನ ನೋಡಿ ಏನು ನಿಮ್ಮ ಒಂದು ಪ್ರೋತ್ಸಾಹ ಶೇರ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಸಲಹೆಯನ್ನು ಕೊಡ್ಬೋದು. ಧನ್ಯವಾದಗಳು.